53, 54, 55, 56, 57, 58, 58 है। और क्या? ಬಾಯ್ ಬಾಯ್ ಚೋಟು. ಸ್ಕೂಲ್ಗೆ ಫುಲ್ ಚಾಕ್ಲೇಟ್ ಎಲ್ಲ ತಗೊಂಡು ಬಾಯ್ ಬಾಯ್. ಮಿಂಚಿಂಗ್ ಫುಲ್ ಬಾಯ್ 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 ಬಾಯ್. ಚುಟ್ಟಿಮ್ಮ ಗೈಸ್ ನೋಡಿ, ನನ್ನ ತಮ್ಮ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದಾನೆ. ಸ್ಪೆಷಲ್ ಶೆಫ್. ಸ್ಪೆಷಲ್ ಹೆಂಗಿರ್ಬೇಕು ಅಂದ್ರೆ ಅಳಿಮಯ್ಯನ ಬರ್ಡೇಗೆ ಮಾಮ ಮಾಡ್ತಿರೋದು ಬಿರಿಯಾನಿ. ನಮ್ ಚೋಟಿ ಬರ್ಡೇಗೆ ನೋಡಿ, ಇಷ್ಟೊತ್ತಿಗೆ ಬಂದು ಈಗ ಮಾಡ್ಬೇಕು ಅಂತ ವೇಟ್ ಮಾಡ್ಕೊಂಡಿದ್ದು. ಬಿರಿಯಾನಿ ಕುಷ್ಕಬೇಕಾ? ಹೋಟೆಲ್ ಕುಷ್ಕಬೇಕಾ? ಮನೆ ಕುಷ್ಕಬೇಕಾ? ಹೋಟೆಲ್ ಕುಷ್ಕ ಅಂತ ಏನೇನು ಹಾಕ್ತಿದ್ಯಪ್ಪ ಈಗ? ಈರುಳ್ಳಿ, ಲವಂಗ, ಯಾಲಕ್ಕಿ, ಮರಾಠಿ ಮೊಗ್ಗು, ಚಕ್ಕೆ ಇನ್ನು ಉರಿಬೇಕು. ಈಗ ಚೆನ್ನಾಗಿ ಉರಿಬೇಕು. ಈರುಳ್ಳಿ ಚೆನ್ನಾಗಿ. ಗೈಸ್, ಇವತ್ತಿನ ರೆಸಿಪಿ ಬಿರಿಯಾನಿ ರೆಸಿಪಿ ಅಪ್ಪು ತೋರಿಸ್ತಾ ಇರೋದು. ನೋಡೋಣ ಹೇಗ್ ಬರುತ್ತೆ ಅಂತ. ಸ್ವೀಟ್ ರೆಡಿ ಮಾಡಿ ಇಟ್ಟಿದ್ದೀನಿ ಆಗ್ಲೇನೆ. ಮಾಡಿ ಈಗ ಪುದೀನ, ಮೆಂತ್ಯ, ಸಾಂಬಾರ್ ಸೊಪ್ಪು ಮೂರು ಎಲ್ಲ ಹಾಕ್ಬಿಡಿ. ಊಟ ಮಾಡಕ್ ಬರ್ತದ? ಹಾಕ್ಬಿಡಿ ಎಲ್ಲ. ಕಾಲಿಂದ ಹುಷಾರ್ದು ಫಾರ್ ದಿ ಫಸ್ಟ್ ಟೈಮ್ ಇವ್ನು ಮಾಡ್ತಿರೋದು. ಚೂರು ಕಮ್ಮಿ ಇಟ್ಕೋ, ಸಿಮ್ ಕಮ್ಮಿ ಇಟ್ಕೋಬೇಕು, ಇಲ್ಲ ಸೀದೋಯ್ತದೆ ಅದು ಮಸಾಲೆ ಎಲ್ಲ ಹಾಕ್ಬಿಡಿ. ಹಿಡಿತದೆ ಬಟ್ಟೆ ಇಟ್ಕೊಂಡು टमाटो अभी बारीक ಹಾಕಿ ಬಂದು कट कर रहे हैं ऐसे में से लंबे लंबे डाल रहे हैं. ಅಷ್ಟು ಹಂಗೇನೆ ಹಾಕ್ಬೇಕು. ಬಿರಿಯಾನಿಗೆ ಹಿಂಗೆ ಹಾಕ್ಬೇಕು ನೋಡಿ. ಶಾವಿಗೆ ಪಾಯಸ ಮಾಡಿದ್ದೀನಿ. ಏನು ಸಬ್ಬಕ್ಕಿ ಹಾಕಿ ಶಾವಿಗೆ ಪಾಯಸ ಮಾಡಿರೋದು. ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತ. ಬರೀ ಹಾಲ್ದ ಇದು ಹಾಲು ಹಾಕಿರೋದು. ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ. ಸುಡ್ತಾ ಇದ್ದಲ್ಲ, ಸುಡ್ತಾ ಇರಂಗೆ ತಿನ್ಬೇಕು ಮಮ್ಮಿ, ಸುಡ್ತಾ ಇರಂಗೆ ತಿನ್ಬೇಕು. ಮದರ್ ಇಂಡಿಯಾ. ತಿನ್ನು. 3 kg 3 ಸ್ಪೂನಾ? ಈಗ ಗರಂ ಮಸಾಲ ಆ್ಯಡ್ ಮಾಡ್ತಾ ಇರೋದು. ಗರಂ ಮಸಾಲ ಹಾಕ್ಬಿಡೋಣ. ಧನಿಯಾ ಪುಡಿ ಹಾಕಿ. ಧನಿಯಾ ಪುಡಿ ಮತ್ತು ಚಿಲ್ಲಿ ಪುಡಿ. ಒಟ್ಟಿನಲ್ಲಿ ಏನೇನು ಮಸಾಲೆ ಇದೆ ಎಲ್ಲ ತಗೊಂಡು ಮಡಿಕೋಬೇಕು ಪ್ಯಾಕೆಟಲ್ಲಿ ಅಷ್ಟೇ. ಸುಮ್ಮನೆ ಉದುರಿಸ್ತಾ ಇರೋದು. ಅಲ್ಲ, ನಾನು ಆಕ್ಚುಲಿ ಬೇರೆ ಹುಡುಗರಿಗೆಲ್ಲ ನಾವು ಹುಡುಗರುಗಳು ಎಲ್ಲಾರ ಮಾಡಿದಾಗ ಅವ್ರಿಗೆ ಹೇಳ್ತಾರೆ ನಾನು. ಇವ್ರ ಟ್ರಿಕ್ 1-2 ಮಿನಿಟ್ ಮುಚ್ಚಿಟ್ಬಿಡ, ಅದು ಮಸಾಲೆ ಇಡೀಲಿ. ಇದು ಮಸಾಲೆ ಫ್ಲೇವರ್ ಚೆನ್ನಾಗಿರ್ತದೆ. ಚಿಕನ್ ವೈಟ್ ಇರಲ್ಲ. ಕೆಲವರು ಮಾಡಿದಾಗ ಏನಂದ್ರೆ ಚಿಕನ್ ತುಂಬಾ ವೈಟ್ ಇರ್ತದೆ, ಅದಕ್ಕೆ ಮಸಾಲೆನೇ ಹಿಡ್ದಿರಲ್ಲ. ಮಸಾಲೆ ಹಿಡ್ದಿರಲ್ಲ. ಮಸಾಲೆ ಚೆನ್ನಾಗಿ ಹಿಡಿದ್ರೆ ಚಿಕನ್ ಒಂದು ಗ್ರೇವಿ ಮಾಡ್ಕೋಬೇಕು. ಒಂದು ಏನು ಟೇಸ್ಟ್ ಹೇಳ್ತಾವನೆ ಅವನು ಸ್ವಲ್ಪ ಗೊತ್ತಿರೋದು. ಜಿಜು ಇವಾಗ ಬಂದ್ರು ಗೈಸ್. ಜಿಜು ಬಿರಿಯಾನಿ ಸ್ಮೆಲ್ ಏನಾದ್ರು ಬರ್ತಾ ಇದೆಯಾ? ಹೊಟ್ಟೆ ಎಸಿತಾ ಇದೆಯಾ? ಡೆಕೋರೇಷನ್ ಮಾಡಕ್ ಫುಲ್ ಈಗ ರೆಡಿ. ಈಗ ನೋಡೋದ ಹೆಂಗ್ ಡೆಕೋರೇಷನ್ ಎಲ್ಲ ಇವ್ರು ವಹಿಸ್ಕೊಂಡವ್ರು. ಈಗ ಹೆಂಗ್ ಮಾಡ್ತಾರೆ ನೋಡೋಣ. ಪಂಪು ಹೇಳಿ, ಏನಾರ ಮಾತಾಡಿ. ಸುಸ್ತಾಗ್ಬಿಟ್ಟವ್ರು, ಊಟ ಮಾಡಿಲ್ವಲ್ಲ, ಎನರ್ಜಿ ಇಲ್ಲ. ಅದ್ರಲ್ಲಿ ಬಿರಿಯಾನಿ ನನ್ ಬರ್ತಲ್ಲ. ಸಾಕು, ಫುಲ್ ಜಾಸ್ತಿ ಬೇಡ. ಈಗ ಅಕ್ಕಿ ಎಲ್ಲ ಹಾಕಿ ಆಯ್ತಲ್ಲ, ಅಷ್ಟೇ ಸಾಕು. ಅಷ್ಟರಲ್ಲ ಹಾಕಿ
ಎಷ್ಟು ಗೈಸ್ ಡೆಕೋರೇಷನ್ ರೆಡಿ ಆಗ್ತಾ ಐತೆ ಈಗ. ಏನ್ ಮಾಡ್ತಿದ್ಯಾ ಮಮ್ಮಿ? ಈರುಳ್ಳಿ ಫೈನಲ್ ಟಚ್ ನಮ್ಮ ಅಮ್ಮಂಗೆ ಕೊಟ್ಟಿರೋದು ಈಗ ಈರುಳ್ಳಿ ಕಟ್ ಮಾಡಕ್ಕೆ. ಮೊಸರು ಚಟ್ನಿ ಮಾಡಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇಲ್ಲಿ ನಮ್ಮ ಚೋಟು ಬರ್ತ್ಡೇ ಇರೋದ್ರಿಂದ ನಾವು ಮನೆಯಲ್ಲೇ ಡೆಕೋರೇಷನ್ ಮಾಡ್ತಿದ್ದೀವಿ. ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಹಾಗೆ ಸ್ವಲ್ಪ ಬಲೂನ್ ಎಲ್ಲ ಹಾಕಿ ಲೈಟಿಂಗ್ಸ್ ಹಾಕಿ ಮಾಡೋಣ, ಅವ್ರಿಗೂ ಒಂದು ಖುಷಿ ಇರುತ್ತಲ್ವ. ಸೊ ಹಾಗಾಗಿ ಅವನಿಗಂತೂ ಭಾರಿ ಖುಷಿ ಈ ಥರ ಎಲ್ಲ ಡೆಕೋರೇಷನ್ ಮಾಡೋದು. ಅದಕ್ಕೆ ಎಲ್ಲರಿಗೂ ನೋಡ್ತಾ ಕೂತಿದ್ದಾನೆ ಖುಷಿಯಿಂದ. ಯಾವ ಬರ್ತಡೇ ಬಾಯ್ ಸ್ಪೈಕ್ ಎಲ್ಲ ನೋಡಿ ಚೋಟು. ಯಾಕೆ ಮಾತಾಡಲ್ವಾ? ಚೋಟಿಗೆ ನಾಚಿಕೆ ಆಯ್ತೈತೆ ಈಗ. ನಿಮ್ಗೆ ಅಂಗೋಟಿ ಅದನ್ನು ತಿನ್ನಂಗೆ ಎಷ್ಟು ಅಂಗಡಿ ಮಾತಾಡ. ಎಂತ ಸ್ಪೈಕ್ ಇದು ನಿಂದು ಬರ್ತಡೆಗೆ? ನಿನ್ ಫ್ರೆಂಡ್ಸ್ ಎಲ್ಲ ಬಂದವ್ರೆ, ಮಾತಾಡ್ಸಲ್ವಾ? ಮಾತಾಡ್ಸ. ನಿನ್ ಫ್ರೆಂಡ್ಸ್ ಎಲ್ಲ ಬಂದವ್ರು ಕಾಯ್ತವ್ರೆ ನಿನ್ ಬರ್ತಡೆಗೆ. ಇಲ್ಲಿ ಕೇಕ್ ತಗೊಂಡ್ ಬರ್ತಾ ಇಲ್ಲ, ಎಲ್ಲಿ ಕಾಯಿ ತಗೋಬೇಕು? ಎಲ್ಲ ಕೂತವ್ರೆ. ಇಷ್ಟು ಹಾಕೋದಿಲ್ಲ. ಮುಕ್ಲಪ್ಪ ಮೀಟ್ ಮಾಡಕ್ ಹೋಗಿಲ್ವಾ ನೀನು? ಯಾಕೆ? ನಿನ್ನ ಏನು ಅವ್ರು ನಿನ್ ಫ್ಯಾನ್ ಅಲ್ವಾ? ನೀನ್ ಅವ್ರ ಫ್ಯಾನ್ ಅಲ್ವಾ? 12 ಗಂಟೆಗೆ ಹೋಗು. ಹೋಗಬೇಡ. 2 ಗಂಟೆ ಕಲ್ಲಿಗೆ ಇರ್ತೀಯ. 2 hours ಅಷ್ಟೇ. ಅಷ್ಟೇನಾ? 3 hours. ಬೆಳಗ್ಗೆ 3ಗೆ. ಏನ್ ಹೇಳ್ತಾ ನೀನ್ ಬರ್ತಡೆ? ನಿನ್ ಬರ್ತಡೆ ಬೆಳಗಿನ ಹೆಂಗಿತ್ತು? ಚೆನ್ನಾಗಿತ್ತಾ? ಸ್ಕೂಲ್ಗೆ ಹೋಗಿದ್ದಾ? ಏನಂದ್ರು ಸ್ಕೂಲಲ್ಲಿ? ಎಂತ ಇರ್ಲಿಲ್ಲ. ಏನು ಹೇಳಿಲ್ಲ? ವಿಶ್ ಮಾಡಿದ್ರಾ? ನಿನ್ ಫ್ರೆಂಡ್ಸ್ಗೆ ಚಾಕ್ಲೇಟ್ ಕೊಟ್ಟ? ನನಗೆ ಕೊಡ್ಲಿಲ್ಲ? ಚಾಕ್ಲೇಟ್ ಖಾಲಿ ಆಯ್ತು. ನನಗೆ ಕೊಡ್ಲಿಲ್ಲ ನೀನು? ಫ್ರೆಂಡ್ಸ್, ಫೈನಲಿ ಈಗ ಎಲ್ಲ ರೆಡಿ ಆಯಿತು. ಈಗ ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿ ಕೂತಿದ್ದಾನೆ. ಸೊ ಮೈಸೂರಿಂದ ಎಲ್ಲ ಬಂದಿದ್ದಾರೆ. ಅಕ್ಕ ಅವರೆಲ್ಲ ಸ್ವಲ್ಪ ಬರೋದು ಲೇಟ್ ಆಯಿತು, ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆಗಲೇ 8:30 ಮೇಲಾಯಿತು. ಮಕ್ಕಳೆಲ್ಲ ಬಂದಿದ್ದಾರೆ. ಅವ್ನ ಫ್ರೆಂಡ್ಸ್ಗೆಲ್ಲ ಕರ್ಕೊಬಂದು ಕೂರಿಸಿದ್ದಾನೆ. ಎಷ್ಟೊತ್ತಿಗೆ ಇನ್ನು ಕಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ. ಪಾಪ ಅವರೆಲ್ಲ ಕ್ಲಾಸು ಎಲ್ಲ ಮುಗಿಸಿ ಬರೋದು ಲೇಟ್ ಆಯಿತು, ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಫೈನಲಿ ಬರ್ಡೇ ಎಲ್ಲ ಮುಗೀತು ಫ್ರೆಂಡ್ಸ್. ಚೆನ್ನಾಗಿತ್ತು ಇವತ್ತಿನ ಡೇ ಎಲ್ಲ. ಸೊ ಇಲ್ಲಿ 11 ಗಂಟೆ ಆಗ್ಬಿಟ್ಟಿತ್ತು. ನಮ್ಮ ಚೋಟುಗೆ ಫುಲ್ ನಿದ್ದೆ. ನಾವು ಗಿಫ್ಟ್ಸ್ ಏನೂ ಕೊಟ್ಟಿರಲಿಲ್ಲ ಅವನಿಗೆ. ಊಟ ಆದಮೇಲೆ ಕೊಡೋಣ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಮಕ್ಕಳೆಲ್ಲ ವೇಟ್ ಮಾಡ್ತಿದ್ರು. ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಎಲ್ಲ ಊಟ ಎಲ್ಲ ಮುಗಿಸಾದ್ಮೇಲೆ ಕೊಡೋಣ ಗಿಫ್ಟು ಅಂದ್ಕೊಂಡಿದ್ವಿ. ಇವನು ಪಾಪ ನಿದ್ದೆ ಮಾಡಿಬಿಟ್ಟಿದ್ದ. ಆಗ್ಲಿಂದ ವೇಟ್ ಮಾಡ್ತಾಯಿದ್ದ ಗಿಫ್ಟು ಅಂದ್ಕೊಂಡು. ಸೊ ಲೇಟ್ ಆಗುತ್ತಲ್ಲ, ಹಾಗಾಗಿ ನಾವು ಆಮೇಲೆ ಕೊಡೋಣ ಅಂದ್ಕೊಂಡು ವೇಟ್ ಮಾಡ್ತಾಯಿದ್ವಿ. ಟೈಮೇ ಆಗಿಬಿಟ್ಟಿತ್ತು. ಪಾಪ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ. ಸೊ ಅದಕ್ಕೆ ಈಗ ಎಳ್ಸಿ ಗಿಫ್ಟ್ ಕೊಡ್ತಾಯಿದ್ದೀವಿ. ಪಾಪ ಎದ್ದು ಕೂತಿದ್ದಾನೆ. ಆಮೇಲೆ ಈಗಲೇ ಅವನು ಓಪನ್ ಮಾಡ್ತಾನೆ. ಫುಲ್ ಎಚ್ಚರ ಆಗಿಬಿಡ್ತಾನೆ. ಮತ್ತು ಈಗ ನಮ್ಮ ಅಮ್ಮ ಗಿಫ್ಟ್ ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದಾನೆ ಏನು ಅಂದ್ಕೊಂಡು. ನಾವು ಕೊಟ್ಟಿದ್ದು ಆಗಲೇ ಫಸ್ಟೇ ಓಪನ್ ಮಾಡಿಬಿಟ್ಟಿದ್ದ. ಅದು ವಿಡಿಯೋ ಮಾಡಿರಲಿಲ್ಲ. ಈಗ ಒಂದೊಂದೇ ಎಲ್ಲ ಓಪನ್ ಮಾಡಿ ಅಲ್ಲೇ ಹಾಕ್ಕೊಳ್ಬೇಕು ಅವನು. ಎಷ್ಟು ಖುಷಿ ಅವನಿಗೆ. ಸೊ ಇವತ್ತಿನ ಬರ್ಡೇ ವ್ಲಾಗ್ ಹೀಗಿತ್ತು ಫ್ರೆಂಡ್ಸ್. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.